ದೆಹಲಿಯ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿ ಭಾರತೀಯ ಜನತಾ ಪಕ್ಷದ ಹೊಸ ಪ್ರಧಾನ ಕಚೇರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ವೇಳೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಜೆಪಿ ನಡ್ಡಾ, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸೇರಿದಂತೆ ದೆಹಲಿ ಬಿಜೆಪಿ ಘಟಕದ ಹಲವು ಪದಾಧಿಕಾರಿಗಳು, ದೆಹಲಿ ಸರ್ಕಾರದ ಸಚಿವರು ಉಪಸ್ಥಿತರಿದ್ದರು. कार्यालय 14 पंडित पंत मार्ग पर रहा। तकरीबन 35 साल तक 14 पंडित पंत मार्ग पर कार्यालय रहा और अब संगठन कार्यालय पहले से ही है। तो बेहद महत्वपूर्ण है। ये जो तस्वीरें आप देख रहे हैं, 5 मंजिला इमारत है, अत्याधुनिक सुविधाओं से लैस है और प्रधानमंत्री ने इस दफ्तर का अवलोकन भी किया सितंबर। और ये लाइव तस्वीरें आप देख रहे हैं, आपको गौरव के मंत्री श्री नरेंद्र मोदी जी का स्वागत करें। दिल्ली प्रदेश के भव्य कार्यकर्ताओं की आस्था, हम सबके सपनों के कार्यालय को जोरदार तालियों से स्वागत। ಬಳಿಕ ಪ್ರಧಾನಿ ನರೇಂದ್ರ ಮೋದಿ, ಎನ್ಡಿಎ ನೇತೃತ್ವದ ಸರ್ಕಾರ ರಾಜಕೀಯಕ್ಕೆ ಹೊಸ ಆಯಾಮ ನೀಡಿದೆ. ದೇಶದ ಸುರಕ್ಷತೆಯೇ ಸರ್ವೋಚ್ಚ ಆದ್ಯತೆ ಎಂದು ಪರಿಗಣಿಸಿ ಆ ನಿಟ್ಟಿನಲ್ಲಿ ಹಲವು ಕಾರ್ಯಯೋಜನೆಗಳನ್ನು ರೂಪಿಸಿದೆ. ಕಳೆದ 11 ವರ್ಷಗಳಲ್ಲಿ ಎನ್ಡಿಎ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ. ಭಾರತವನ್ನು ಆತ್ಮನಿರ್ಭರ ಮಾಡುವತ್ತ ದಾಪುಗಾಲು ಇರಿಸಿದೆ ಎಂದರು. ಬಿಜೆಪಿ ಕಚೇರಿಗಳು ರಾಜಕೀಯ ಮಾಡುವ ಸ್ಥಳವಾಗಿರದೆ ದೇವಾಲಯದಂತೆ ಕಾರ್ಯನಿರ್ವಹಿಸಬೇಕು. ಜನರ ಅಹವಾಲುಗಳನ್ನು ಆಲಿಸಿ ಅವರ ಸೇವೆಯನ್ನು ಮಾಡಲು ಜನಪ್ರತಿನಿಧಿಗಳು ಸದಾ ಸಿದ್ದರಾಗಿರಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಕರೆ ನೀಡಿದರು. ದೆಹಲಿಯಲ್ಲಿ ಹಲವು ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ದೆಹಲಿಯ ಜನರು ತಮ್ಮ ಕನಸುಗಳ ಸಾಕಾರಕ್ಕೆ ಪಕ್ಷದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆದ್ದರಿಂದ ಜನಪ್ರತಿನಿಧಿಗಳ ಜವಾಬ್ದಾರಿ ಬಹುದೊಡ್ಡದಿದೆ ಎಂದು ಹೇಳಿದರು. ಕಳೆದ 11 ವರ್ಷಗಳಲ್ಲಿ ಜನಸಾಮಾನ್ಯರ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ತಾವು ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಪ್ರಧಾನಿ ವಿವರಣೆ ನೀಡಿದರು. 2014ರಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬರುವ ಸಮಯದಲ್ಲಿ 2 ಲಕ್ಷ ರೂಪಾಯಿ ಆದಾಯ ಇರುವವರು ಕೂಡ ತೆರಿಗೆ ಪಾವತಿ ಮಾಡಬೇಕಿತ್ತು. ಆದರೆ ಇಂದು ಆದಾಯದ ಮಿತಿಯನ್ನು 12 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಕಾಂಗ್ರೆಸ್ ಅವಧಿಯಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ದುಡಿಯುವ ಒಬ್ಬ ನಾಗರಿಕ 25,000 ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ನೀಡಬೇಕಿತ್ತು. ಆದರೆ ಇಂದು ಅದು 5,000 ರೂಪಾಯಿಗೆ ಇಳಿದಿದೆ. ತೆರಿಗೆ ಮತ್ತು ಜಿಎಸ್ಟಿ ಸೇರಿಸಿದರೆ ಪ್ರತಿಯೊಬ್ಬ ಜನರಿಗೆ ವಾರ್ಷಿಕವಾಗಿ ಕನಿಷ್ಠ 1.5 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತಿದೆ ಎಂದರು. ಇದೇ ವೇಳೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದ ಬಗ್ಗೆ ವಿವರಣೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ, ಮಹಿಳೆಯರ ಆರೋಗ್ಯಕ್ಕೆ ಈಗಾಗಲೇ ಲಕ್ಷಾಂತರ ಶಿಬಿರಗಳನ್ನು ತೆರೆಯಲಾಗಿದೆ. 3 ಕೋಟಿಗೂ ಅಧಿಕ ಮಹಿಳೆಯರಿಗೆ ಕ್ಷಯರೋಗ, ಕ್ಯಾನ್ಸರ್ನಂಥ ಕಾಯಿಲೆಗಳ ಉಚಿತ ಚಿಕಿತ್ಸೆ ನೀಡಲಾಗಿದೆ. ಆರಂಭದಲ್ಲಿಯೇ ಮಾರಣಾಂತಿಕ ಕಾಯಿಲೆಗಳನ್ನು ಗುರುತಿಸುವಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದರು. दिल्ली के कार्यकर्ता अपने घरों में रखते थे और उनकी सारी व्यवस्थाएं देखते थे। एक प्रकार से पूरे देश में इस विचार को पहुंचाने में दिल्ली के कार्यकर्ताओं की वो अथक पुरुषार्थ, परिश्रम आज बीजेपी को यहां तक पहुंचाने में मदद की है। और इसलिए आज जब हम इस नए कार्यालय में प्रवेश कर रहे हैं तो हमें दिल्ली भाजपा के इतिहास, उसके सेवा कार्यों से निरंतर प्रेरणा लेते हुए आगे बढ़ना है। साथियों, हमारे लिए कोई भी भाजपा कार्यालय किसी देवालय से, किसी मंदिर से कम नहीं है. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಜೆಪಿ ಮತ್ತು ರಾಷ್ಟ್ರದ ಹಿತ ಎರಡೂ ಪ್ರತ್ಯೇಕವಲ್ಲ, ಎರಡೂ ಒಂದಕ್ಕೊಂದು ಪೂರಕವಾಗಿ ಕಾರ್ಯನಿರ್ವಹಿಸಬೇಕು, ಜನರ ಹಿತಕ್ಕೆ ಮೊದಲ ಆದ್ಯತೆ ನೀಡಬೇಕು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯ. ಆ ಆಶಯದಂತೆ ಕಾರ್ಯನಿರ್ವಹಿಸಲು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮಾರ್ಗದರ್ಶನ ನೀಡುತ್ತಾರೆ. ಆದ್ದರಿಂದಲೇ ಇಂದು ಕೇವಲ ಅಲ್ಪ ಸಮಯದಲ್ಲಿಯೇ ಭಾರತವು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲು ಸಾಧ್ಯವಾಗಿದೆ ಎಂದರು. कार्यकर्ता को संगठन समझने का मौका मिलता है। ऐसी आपकी संगठन शिल्पी के नाते जो सोच रही है, उसको आज हम कार्यान्वित करने का प्रयास कर रहे हैं। मैं आपके और प्रधानमंत्री जी के बीच में ज्यादा समय न लगाता हुआ एक बार पुनः प्रधानमंत्री जी का हार्दिक अभिनंदन करता हूं
और आज के ऐतिहासिक दिन में जो आपने योजना पार्टी को दी है उसको हम पूरी तरीके से क्रियान्वित करने के लिए तत्पर रहेंगे। इस बात का आपको विश्वास दिलाता हूं